ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಹೊತ್ತಿನ ದಿನ ರಾಣಿಚೆನ್ನಮ್ಮ ವಿಶ್ವವಿದ್ಯಾಲಯ SCP ಪಠ್ಯಕ್ರಮದ ಬೇಸಿಕ್ ಕನ್ನಡ ಪುಸ್ತಕದಲ್ಲಿ ಬರುವ ಕೌಶಲ್ಯ ಕನ್ನಡ ಅಥವಾ ಆಡಳಿತ ಕನ್ನಡ ಇಲ್ಲಿ ಬರುವ ಪಠ್ಯಾಂಶವನ್ನು ಚರ್ಚೆ ಮಾಡ್ತಾ ಇದ್ದೇನೆ. ವಿಶೇಷತೆ ಅಂತಂದರೆ ಇದು ಎಲ್ಲರಿಗೂ ಒಂದೇ ರೀತಿಯಾದ ಪಠ್ಯಾಂಶವಿದೆ. ಅಂದರೆ BA, BSW, BCom, BSc, BBA, BCA ವಿದ್ಯಾರ್ಥಿಗಳಿಗೆ, ಪ್ರಥಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದೇ ರೀತಿಯಾದ ಈ ಪಠ್ಯಾಂಶ ಅನ್ವಯ ಆಗ್ತದೆ. ವಿದ್ಯಾರ್ಥಿಗಳು ನೋಡ್ಕೋಬೋದು. ಇಲ್ಲಿ ಒಂದೊಂದು ಚಾಪ್ಟರನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಎಲ್ಲವೂ ಒಂದೇ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಅದು ದೀರ್ಘವಾದ ಒಂದು ವಿಡಿಯೋ ಅಥವಾ ದೀರ್ಘವಾದ ಸಮಯ ಅನಿಸ್ಬೋದು. ಆ ಕಾರಣಕ್ಕಾಗಿ ಮೊದಲಿಗೆ ಪತ್ರದ ವಿಧಗಳು, ಆಮೇಲೆ ಅರೆಕಾಲಿಕ ಪತ್ರ, ಸರ್ಕಾರಿ ಪತ್ರ, ಅಧಿಸೂಚನೆ, ಸುತ್ತೋಲೆ, ಹೀಗೆ ಒಂದೊಂದು ಚಾಪ್ಟರ್ಗಳ ಮೇಲೆ ಒಂದೊಂದು ವಿಡಿಯೋವನ್ನು ಮಾಡಿ ಕಳಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ನೋಡ್ಕೋಬೋದು. ಕೌಶಲ್ಯ ಕನ್ನಡ ಅಥವಾ ಆಡಳಿತ ಕನ್ನಡ, ಇಲ್ಲಿ ಮೊದಲಿಗೆ ಬರೋದು ಪತ್ರದ ವಿಧಗಳು. ವಿದ್ಯಾರ್ಥಿಗಳು ಗಮನ ಕೊಟ್ಟು ಕೇಳಿ. ಮೊದಲಿಗೆ ನಾವಿಲ್ಲಿ ಪತ್ರಲೇಖನದ ಅರ್ಥವನ್ನು ತಿಳ್ಕೋಬೋದು. ಪತ್ರಲೇಖನ ಅಂದರೆ ಏನು? ಒಬ್ಬರು ಮತ್ತೊಬ್ಬರೊಂದಿಗೆ ಪತ್ರ ಬರಹದ ಮೂಲಕ ಸಂವಹನ ಅಥವಾ ಸಂಪರ್ಕ ಮಾಡುವುದೇ ಪತ್ರಲೇಖನವಾಗಿದೆ. ಸಾಮಾನ್ಯವಾಗಿ ಇರುವಂಥ ಅರ್ಥ, ಒಬ್ಬರು ಮತ್ತೊಬ್ಬರೊಂದಿಗೆ ಪತ್ರ ಬರಹದ ಮೂಲಕ ಸಂವಹನ ಅಥವಾ ಸಂಪರ್ಕ ಮಾಡುವುದೇ ಪತ್ರಲೇಖನವಾಗಿದೆ. ಅಥವಾ ಹೀಗೂ ತಿಳ್ಕೋಬೋದು, ಯಾವುದೇ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ, ಸಂಸ್ಥೆಗೆ, ಸಂಸ್ಥೆಗೆ, ವ್ಯಕ್ತಿ ಕಚೇರಿಗೆ, ಹೀಗೆ ತಮ್ಮ ಉದ್ದೇಶ, ವಿಚಾರ, ಆಸಕ್ತಿ, ಹೇಳಿಕೆ, ಆರೋಗ್ಯ, ಅನಾರೋಗ್ಯ, ಕ್ಷೇಮ, ಕುಶಲೋಪರಿ ಮೊದಲಾದವುಗಳನ್ನು ತಿಳಿಸಲು ಬಳಸುವ ಸಂವಹನ ಮಾಧ್ಯಮವೇ ಪತ್ರ ಅಥವಾ ಪತ್ರಲೇಖನ ಎಂಬುದನ್ನು ತಿಳಿಯಬಹುದು. ಅಥವಾ ಈ ಪತ್ರ ನಮ್ಮ ಎದುರಿಗೆ ಇರುವವರ ಜೊತೆಗೆ ಸಂಭಾಷಣೆ ನಡೆಸಿದಂತೆ ದೂರದಲ್ಲಿರುವ ವ್ಯಕ್ತಿಗಳ ಜೊತೆಗೆ ಮಾತುಕತೆ, ಪರಸ್ಪರ ವಿಚಾರ ವಿನಿಮಯಕ್ಕೆ ಒಳಗಾಗುವ ಪರಿಣಾಮಕಾರಿಯಾದ ಸಾಧನವನ್ನು ಪತ್ರವೆಂದು ಕರೆಯುವರು. ಹೀಗೂ ಕೂಡ ತಿಳಬಹುದು. ಹಾಗಾದರೆ ಈ ಪತ್ರ ಸಾಹಿತ್ಯ, ಇದಕ್ಕಿರ್ತಕ್ಕಂಥ ಇತಿಹಾಸ ಏನು, ಹಿನ್ನೆಲೆ ಏನು, ಸ್ವಲ್ಪ ತಿಳಿಯೋಣ. ಸಾಹಿತ್ಯದ ಪ್ರಕಾರಗಳಲ್ಲಿ ಕಾವ್ಯ, ಕನ್ನಡ ಸಾಹಿತ್ಯದ ಪ್ರಕಾರದಲ್ಲಿ ಕಾವ್ಯ, ನಾಟಕ, ಕತೆ ಮೊದಲಾದವುಗಳು ತುಂಬ ಪ್ರಾಚೀನವಾದವು ಮತ್ತು ಪ್ರಸಿದ್ಧವಾದವು. ಹಾಗೆಯೇ ಪತ್ರಲೇಖನವು, ಆ ಬರವಣಿಗೆಯ ಪ್ರಕಾರ ಈ ಪತ್ರಲೇಖನವು ಇಂದು ನಿನ್ನೆಯದಲ್ಲ, ಇದಕ್ಕೆ ಸುದೀರ್ಘವಾದ ಇತಿಹಾಸವಿದೆ. ಹೇಗೆಂದರೆ, ಕಾಳಿದಾಸನ ಕಾಲದಲ್ಲಿ ಮೇಘ ಸಂದೇಶ ಕೃತಿಯಲ್ಲಿ ವಿರಹಿಯಾದ ಯಕ್ಷನು ತನ್ನ ಪ್ರಿಯತಮೆಗೆ ಮೇಘಗಳ ಮೂಲಕವೇ ಸಂದೇಶವನ್ನು ಕಳಿಸುತ್ತಾನೆ. ಹಾಗೆ ಮುಂದುವರೆದು ನಳ ದಮಯಂತಿಯರ ಕಥೆಯಲ್ಲಿ ಹಂಸ ಪಕ್ಷಿಯನ್ನು ಸಂದೇಶವಾಹಕವಾಗಿ ಬಳಸಲಾಗ್ತಾ ಇತ್ತು. ಹೀಗೆ ಪ್ರೇಮಿಗಳು ಮೊದಲಿನ ಸಂದರ್ಭದಲ್ಲಿ ಎಲೆ, ನವಿರಾದ ಬಟ್ಟೆ ಮೊದಲಾದವುಗಳನ್ನು ಬಳಸಿ ಪತ್ರ ರೂಪದಲ್ಲಿ ಬರೆಯುವ ಮೂಲಕ ಭಾವನೆಗಳನ್ನು ವಿನಿಮಯ ಮಾಡಿಕೊಳ್ಳುವುದುಂಟು. ಇದನ್ನೇ ನಾವು ಮುಂದುವರೆದು ಇವತ್ತು ಸಾಮಾನ್ಯವಾಗಿ ಪತ್ರ ಮಾಧ್ಯಮ ಎನ್ನಬಹುದು. ಹಾಗೆ ನಂತರದ ಅವಧಿಯಲ್ಲಿ ರಾಜರ ಕಾಲದಲ್ಲಿ ರಾಜ ತನ್ನ ಆಡಳಿತ ಸಂಬಂಧಿಯಾದ ಮಂತ್ರಿ ಆಗಿರ್ಬೋದು, ದಂಡನಾಯಕ ಆಗಿರ್ಬೋದು, ತನ್ನ ಆಡಳಿತ ಸಂಬಂಧಿಯಾದ ಅನೇಕ ವಿಚಾರಗಳನ್ನು ತನ್ನ ಕೈ ಕೆಳಗಿರುವ ಸಾಮಂತ ಮಂಡಲಿಕರಿಗೆ ತಿಳಿಸಲು ಪತ್ರದ ಮೂಲಕ ತಿಳಿಸುತ್ತಿದ್ದನು. ಹೀಗೆ ಇಷ್ಟು ಪತ್ರದ ಇತಿಹಾಸ, ಪತ್ರದ ಕುರಿತಾಗಿರುವಂಥ ಇತಿಹಾಸ. ಇಲ್ಲಿ ಪತ್ರದ ವಿಧಗಳನ್ನು ನೋಡ್ತಾ ಇದ್ದೇವೆ. 4 ರೀತಿಯಾದ ಪತ್ರದ ವಿಧಗಳಿವೆ. ಇಲ್ಲಿ ಮೊದಲಿಗೆ ಬರುವುದು
ಖಾಸಗಿ ಪತ್ರ ಅಂದ್ರೂ ಒಂದೇ, ವೈಯಕ್ತಿಕ ಪತ್ರ ಅಂದ್ರೂ ಕೂಡ ಒಂದೇ. ಖಾಸಗಿ ಪತ್ರಗಳು ಅಥವಾ ವೈಯಕ್ತಿಕ ಪತ್ರಗಳು, ಅದಾದಮೇಲೆ ಅರೆ ಸರ್ಕಾರಿ ಪತ್ರಗಳು, ಸರ್ಕಾರಿ ಪತ್ರಗಳು, ವ್ಯಾವಹಾರಿಕ ಪತ್ರಗಳು. ಸಾಮಾನ್ಯವಾಗಿ ನಮ್ಮ ಹೋದ ಕ್ಲಾಸ್ಗಳಲ್ಲಿ ಅಥವಾ ಹೋದ ತರಗತಿಗಳಲ್ಲಿ ಅಥವಾ SSLCಯಲ್ಲಿ ಅಥವಾ PUCಯಲ್ಲಿ ವೈಯಕ್ತಿಕ ಪತ್ರ, ಖಾಸಗಿ ಪತ್ರ ಅಂತ ನೋಡಿದ್ದೀವಿ. ಇಲ್ಲಿ ಪದವಿ ಹಂತಕ್ಕೆ ಸ್ವಲ್ಪ ಇಲ್ಲಿ ನವೀರಾದ ಪತ್ರದ ಮಾದರಿಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಮೊದಲಿಗೆ ಈಗ ಖಾಸಗಿ ಪತ್ರಗಳು ಅಥವಾ ವೈಯಕ್ತಿಕ ಪತ್ರಗಳು ಅದರ ಕುರಿತಾಗಿ ಚರ್ಚೆ ಮಾಡೋಣ. ಇದಾದಮೇಲೆ ಅರೆ ಸರ್ಕಾರಿ ಪತ್ರ ಮತ್ತು ವ್ಯಾವಹಾರಿಕ ಪತ್ರಗಳ ಕುರಿತಾಗಿ ನಾನು ಬೇರೆ ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ. ಈಗ ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರಗಳ ಕುರಿತಾಗಿ ಚರ್ಚೆ ಮಾಡೋಣ. ಹಾಗಾದರೆ ಖಾಸಗಿ ಅಥವಾ ವೈಯಕ್ತಿಕ ಪತ್ರಗಳು ಅಂದರೆ ಏನು? ಖಾಸಗಿ ಪತ್ರದಲ್ಲಿ ಸ್ವಲ್ಪ ತಿಳ್ಕೊಳ್ಳಿ. ಖಾಸಗಿ ಪತ್ರದಲ್ಲಿ ಖಾಸಗಿ ಭಾವನೆಗಳಿಗೆ ಹೆಚ್ಚು ಒತ್ತು ಇರುತ್ತದೆ. ಖಾಸಗಿ ಪತ್ರ ಸಾಮಾನ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಬಂಧಿಸಿದ್ದು. ಸ್ವಲ್ಪ ತಿಳ್ಕೊಬೇಕು. ಖಾಸಗಿ ಪತ್ರ ಸಾಮಾನ್ಯವಾಗಿ ಪದ ಬಳಸ್ತಾ ಇದ್ದೇನೆ, ಸಾಮಾನ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಬಂಧಿಸಿದ್ದು. ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಸ್ನೇಹಿತರು, ಬಂಧು ಬಳಗದವರು, ಗಂಡ ಹೆಂಡತಿ, ತಂದೆ ತಾಯಿ, ಸಹೋದರ ಸಹೋದರಿ, ಹಾಗೆ ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಮಾವ, ಗೆಳೆಯ, ಗೆಳತಿ ಇಂತಹ ಸಂಬಂಧಗಳ ಮಧ್ಯೆ ನಡೆಯುವ ಪತ್ರ ವ್ಯವಹಾರವನ್ನು ಖಾಸಗಿ ಪತ್ರ ಎಂದು ಕರೆಯುವರು. ನೀವೇನಾದರೂ ಪರೀಕ್ಷೆಯಲ್ಲಿ ಖಾಸಗಿ ಪತ್ರ ಎಂದರೇನು ಅಂತ ಏನಾದರೂ ಕ್ವಶನ್ ಬಂದರೆ ನೀವು ಇದನ್ನು ಬರೆಯಬಹುದು. ಇಲ್ಲಿ ಖಾಸಗಿ ಪತ್ರಗಳು 18ನೇ ಶತಮಾನದಿಂದ ಈಚೆಗೆ ಸಂವಹನ ಜನಪ್ರಿಯ ರೂಪಗಳಾಗಿವೆ. ಅಥವಾ ವೈಯಕ್ತಿಕ ಪತ್ರಗಳು ಅತಿಯಾಗಿ ಬಳಕೆಯಾದದ್ದು 18ನೇ ಶತಮಾನದಿಂದ ಈಚೆಗೆ ಎಂಬುದು ಅರ್ಥ. ಮನುಷ್ಯನು ನಾಗರಿಕನಾದಂತೆ ಅಥವಾ ತಿಳುವಳಿಕೆ ಮಟ್ಟ ಅಧಿಕವಾದಂತೆ ಅಥವಾ ಜ್ಞಾನ ಬೆಳೆದಂತೆ, ಆಧುನಿಕ ಸೌಲಭ್ಯಗಳು ಹೆಚ್ಚಾದಂತೆ ಬದುಕಿನ ರೀತಿ ನೀತಿಗಳು ಬದಲಾಗುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಹೇಗೆಂದರೆ, ಉದಾಹರಣೆಗೆ ಪತ್ರ ವ್ಯವಹಾರಗಳು ಕಡಿಮೆಯಾಗಿ ಇವತ್ತು ದೂರವಾಣಿ ಬಂದಿದೆ, ಫ್ಯಾಕ್ಸ್ ಬಂದಿದೆ, ಫೇಜರ್ ಬಂದಿದೆ, ಮೊಬೈಲ್ ಕಂಪ್ಯೂಟರ್ ಬಂದಿದೆ, ಇಮೇಲ್ ಬಂದಿದೆ ಇತ್ಯಾದಿಗಳು ಬಂದ ಮೇಲೆ ಪತ್ರ ಬರವಣಿಗೆ ಇನ್ನಿಲ್ಲದಂತಾಗಿದೆ ಅಥವಾ ಮಾಯವಾಗುತ್ತಿದೆ ಅಥವಾ ಬಳಕೆ ಕಡಿಮೆಯಾಗುತ್ತಿದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿರುವವರನ್ನು SMS ಮೂಲಕ, ಇಮೇಲ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ಗಳ ಮೂಲಕ ಕ್ಷಣ ಮಾತ್ರದಲ್ಲಿ ಸಂಪರ್ಕಿಸುವ ಸಾಧ್ಯತೆ ಈಗ ಹೆಚ್ಚಾಗಿದೆ. ಆದ್ದರಿಂದ ಪತ್ರ ಬರೆಯುವವರ ಸಂಖ್ಯೆ ಇವತ್ತು ಕ್ಷೀಣಿಸಿದೆ. ಆದರೂ ಪತ್ರ ಸಾಹಿತ್ಯಕ್ಕೆ, ಕೈ ಬರಹದ ಪತ್ರಗಳಿಗೆ ಅದರದ್ದೇ ಆದ ವಿಶೇಷವಾದ ಸ್ಥಾನವಿದೆ, ಮೌಲ್ಯವಿದೆ, ಮಹತ್ವವಿದೆ. ಹೇಗೆಂದರೆ, ಕೈ ಬರಹವೇ ಬೇರೆ, ಅದನ್ನು ಅಚ್ಚಾಗಿಸುವುದೇ ಬೇರೆ. ಗಾಂಧೀಜಿ, ರವೀಂದ್ರನಾಥ್ ಠಾಗೂರ್ ಅವರ ನಡುವಿನ ಪತ್ರ ವ್ಯವಹಾರ ಹೇಗಿತ್ತು ಎಂಬುದನ್ನು ಕವಿಗಳಾದ AN ಮೂರ್ತಿರಾವ್ ಅವರು ಚಿತ್ರಗಳು ಪತ್ರಗಳು ಅತ್ಯಂತ ಮುಖ್ಯವಾದ ಕೃತಿ ಚಿತ್ರಗಳು ಪತ್ರಗಳು ಎಂಬ ಕೃತಿಯ ಮೂಲಕ ಸಾಕ್ಷೀಕರಿಸಿದ್ದಾರೆ. ಇಂತಹ ಪ್ರಸಿದ್ಧ ವ್ಯಕ್ತಿಗಳ ಪತ್ರವನ್ನು ಓದುವಾಗ ಆ ವಿಶೇಷ ಅನುಭವ ನಮಗಾಗುತ್ತದೆ. ಹೀಗೆ ಇನ್ನಷ್ಟು ಹೇಳೋದಾದರೆ ಕುವೆಂಪು, ಬೇಂದ್ರೆ, ಕಾರಂತರು, ಹಾಗೆ ಗಾಂಧೀಜಿ, ರವೀಂದ್ರನಾಥ್ ಠಾಗೂರರು, ಅಂಬೇಡ್ಕರರು, ವಿವೇಕಾನಂದರು, ಅಬ್ದುಲ್ ಕಲಾಂ ಅವರು ಇಂತಹ ಮಹನೀಯರ ಕೈ ಬರಹವನ್ನು ನೋಡೋದೇ ಒಂದು ಆನಂದ. ಇಂಥ ಕೈ ಬರದ ಪತ್ರವು ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ, ಪ್ರೀತಿಯನ್ನು ಬೆಳೆಸುತ್ತದೆ,
ಸುಂದರವಾಗಿ ನೆನಪಾಗಿ ಉಳಿಯುತ್ತದೆ. ಆದ ಕಾರಣ ವಿದ್ಯಾರ್ಥಿ ದೆಸೆಯಿಂದಲೇ ಪಾರಂಪರಾಗತವಾಗಿ ಬೆಳೆದುಕೊಂಡು ಬಂದಿರುವ ಈ ಪತ್ರ ಸಂಸ್ಕೃತಿಯನ್ನು ಉಳಿಸುವ ಅಗತ್ಯ ಮತ್ತು ಕರ್ತವ್ಯ ಜವಾಬ್ದಾರಿ ನಿಮ್ಮದ್ದಾಗಿದೆ. ವೈಯಕ್ತಿಕ ಅಥವಾ ವ್ಯಾವಹಾರಿಕ ಪತ್ರಗಳಾಗಲಿ ಎರಡರಲ್ಲೂ ಸಾಮಾನ್ಯವಾಗಿ ಕೆಲವು ಲಕ್ಷಣಗಳಿರ್ತವೆ. ಪತ್ರ ಬರೆಯುವಾಗ ಅಂಥ ಲಕ್ಷಣಗಳನ್ನು ಕಡ್ಡಾಯವಾಗಿ ಗಮನದಲ್ಲಿಟ್ಟುಕೊಂಡು ಬರೆಯುವುದು ಸೂಕ್ತ. ಅಂಥ ಲಕ್ಷಣಗಳೆಂದರೆ ಪತ್ರಗಳನ್ನು, ಖಾಸಗಿ ಅಥವಾ ವೈಯಕ್ತಿಕ ಪತ್ರಗಳನ್ನು ಅಥವಾ ವ್ಯಾವಹಾರಿಕ ಪತ್ರಗಳನ್ನು ಬರೆಯುವಾಗ ಕೆಲವೊಂದಿಷ್ಟು ಲಕ್ಷಣಗಳಿದಾವೆ. ಆ ವಿದ್ಯಾರ್ಥಿಗಳು ಆ ಲಕ್ಷಣಗಳನ್ನು ಯಾವುವು ಆ ಲಕ್ಷಣಗಳನ್ನುವುದನ್ನು ತಿಳ್ಕೋಬೇಕು ಮತ್ತು ಪರೀಕ್ಷೆಯಲ್ಲಿ ಅವುಗಳನ್ನು ನೀವು ಬರಲೇಬೇಕು. ದಿನಾಂಕ ಮುಖ್ಯವಾಗಿ, ಪತ್ರದ ಪ್ರಾರಂಭ ಹೇಗಿರಬೇಕು, ಒಳವಿಳಾಸ, ಹೊರವಿಳಾಸ, ಸಂಬೋಧನೆ, ಪತ್ರದ ಒಡಲು, ಪತ್ರದ ಮುಕ್ತಾಯ ಇತ್ಯಾದಿಗಳು ಇಲ್ಲಿ ಹಂತಗಳಂತ ಕರಿತೀವಿ. ಪತ್ರ ಬರೆಯುವಾಗ ಬಳಸುವ ಹಂತಗಳಂತ ಕರಿತೀವಿ. ಎಲ್ಲ ಹಂತಗಳನ್ನು ಬಳಸಿದ್ದೇ ಆದರೆ ನಿಮಗೆ ಇರತಕ್ಕಂಥ ಮಾರ್ಕ್ಸ್ಗಳು ಬಂದೇ ಬರ್ತವೆ. ಪೂರ್ಣವಾದ ಮಾರ್ಕ್ಸ್ಗಳು ನಿಮಗೆ ಸಿಗುವಂಥ ಸಾಧ್ಯತೆ ಇರ್ತದೆ. ಈ ಹಂತಗಳನ್ನು ವಿದ್ಯಾರ್ಥಿಗಳು ಖಂಡಿತವಾಗಿ ಬಳಸಲೇಬೇಕು. ಅದಕ್ಕಾಗಿ ಇನ್ನೊಂದು ಸಲ ಹೇಳ್ತೀನಿ, ದಿನಾಂಕ, ಪತ್ರದ ಪ್ರಾರಂಭ ಹೇಗಿರಬೇಕು, ಪತ್ರದ ವಿಳಾಸ, ಪತ್ರದ ಹೊರವಿಳಾಸ, ಒಳವಿಳಾಸ, ಹೊರವಿಳಾಸ, ಸಂಬೋಧನೆ ಮುಖ್ಯವಾಗಿ ಇದು ಇಂಪಾರ್ಟೆಂಟು, ಪತ್ರದ ಒಡಲು, ಪತ್ರದ ಮುಕ್ತಾಯ ಮತ್ತು ಸ್ಥಳ ಸಹಿ ಇದೆಲ್ಲವೂ ಕೂಡ ಪತ್ರ ಬರೆಯುವಾಗ ಈ ಹಂತಗಳು ಅಥವಾ ಲಕ್ಷಣಗಳು ಮುಖ್ಯ ಆಗ್ತವೆ. ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಮುಂದೆ ಈಗೊಂದು ಈ ಯಾವುದು ವೈಯಕ್ತಿಕ ಪತ್ರದಲ್ಲಿ ಖಾಸಗಿ ಪತ್ರದ ಮಾದರಿಯನ್ನು ಕೊಟ್ಟಿದ್ದೇನೆ. ವೈಯಕ್ತಿಕ ಪತ್ರದ ಒಂದು ಮಾದರಿಯನ್ನು ಕೊಟ್ಟಿದ್ದೇನೆ. ನಿಮ್ಮ ಪುಸ್ತಕದಲ್ಲಿರುವಂಥ ಒಂದು ಮಾದರಿಯನ್ನು ಕೊಟ್ಟಿದ್ದೇನೆ, ಅಥವಾ ನಾನೊಂದು ಮಾದರಿಯನ್ನು, ಒಟ್ಟು 2 ಮಾದರಿ ಪತ್ರಗಳನ್ನು ನಿಮಗೆ ಕೊಟ್ಟಿದ್ದೇನೆ. ನೀವು ನಿಮ್ಮ ಪರೀಕ್ಷೆಯಲ್ಲಿ ಇವುಗಳನ್ನು ಬರೀಬೋದು. ಈಗ ಖಾಸಗಿ ಪತ್ರದ ಮಾದರಿ 1 ಇಲ್ಲಿದೆ. ಅಮ್ಮನಿಗೊಂದು ಅಥವಾ ಅಮ್ಮನಿಂದ ಮಗಳಿಗೊಂದು ಪತ್ರ. ಅಮ್ಮ ಮಗಳಿಗೆ ಪತ್ರ ಬರೆಯುವುದು ಹೇಗಿದೆ ಇಲ್ಲಿ ನೋಡೋಣ. ಇಲ್ಲಿ ಇದು ಹೊರವಿಳಾಸ, ಇವರಿಗೆ ಇದು ಹೊರವಿಳಾಸ. ಇಲ್ಲಿ ಹೊರವಿಳಾಸ ಈ ರೀತಿಯಾಗಿ ಬರೀಬೇಕು. ಇಲ್ಲಿ ಗೆ ಅಂತ ಬರಿತೀವಿ. ಗೆ ಅಂತ ಬರೆಯುವುದರ ಬದಲಾಗಿ ಅದನ್ನು ಇವರಿಗೆ ಅಂತಾನೇ ಬರಿಬೇಕು. ಇವರಿಗೆ ಅಂತ ಬರೆಯೋದು ಇದು ಸೂಕ್ತ. ಹೊರವಿಳಾಸ ಹೀಗಿದೆ. ವಿದ್ಯಾ ಬೆಳಗಾಂವ್ಕರ್, ವಿದ್ಯಾ ಅನ್ನುವಂಥ ತನ್ನ ಮಗಳು, ವಿದ್ಯಾ ಬೆಳಗಾಂವ್ಕರ್ ಅನ್ನುವಂಥ ಮಗಳು, SSLC B ವಿಭಾಗ, ಶಾಲೆ ವಿದ್ಯಾನಿಕೇತನ ಪ್ರೌಢಶಾಲೆ ಹಾಸನ. ದಿನಾಂಕವನ್ನು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ನಾನು ಈ ಹೊತ್ತಿನ ದಿನಾಂಕವನ್ನು ಹಾಕಿದ್ದೇನೆ. ದಿನಾಂಕ ಕೂಡ ಇಲ್ಲಿ ಇಂಪಾರ್ಟೆಂಟ. ಸಂಬೋಧನೆ ಇದೆ ನೋಡಿ. ಪ್ರೀತಿಯ ಮಗಳು ವಿದ್ಯಾಳಿಗೆ ಸಂಬೋಧನೆಯೂ ಕೂಡ ಪತ್ರದಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸ್ತದೆ. ಸಂಬೋಧನೆ. ನನ್ನ ಪ್ರೀತಿಯ ಮಗಳಾದ ವಿದ್ಯಾಳಿಗೆ, ಇದು ಪತ್ರದ ಒಡಲು ಪ್ರಾರಂಭ ಆಗ್ತದೆ. ಈಗ ಹೊರವಿಳಾಸವನ್ನು ನೋಡಿದ್ವಿ, ಅದಾದಮೇಲೆ ಸಂಬೋಧನೆ ನೋಡಿದ್ವಿ, ದಿನಾಂಕವನ್ನು ನೋಡಿದ್ವಿ. ನನ್ನ ಪ್ರೀತಿಯ ಮಗಳಾದ ವಿದ್ಯಾಳಿಗೆ ನಿನ್ನ ತಾಯಿ ತಿಳಿಸುವ ಶುಭ ಹಾರೈಕೆಗಳು. ನಿನ್ನೆಯ ದಿನ ನಿನ್ನ ಪತ್ರ ಬಂದು ತಲುಪಿತು. ಈಗಾಗಲೇ ಈ ವಿದ್ಯಾ ಅನ್ನುವಂಥ ಹುಡುಗಿ ತನ್ನ ತಾಯಿಗೆ ಪತ್ರವನ್ನು ಬರೆದಿದ್ದಾಳೆ. ಅದಕ್ಕೆ ಉತ್ತರವನ್ನು ಈ ತಾಯಿ ಕಳಿಸ್ತಾ ಇದ್ದಾಳೆ. ನಿನ್ನೆಯ ದಿನ ನಿನ್ನ ಪತ್ರ ಬಂದು ತಲುಪಿತು. ನೀವು ಶಾಲೆಯಿಂದ ಪ್ರವಾಸಕ್ಕೆ ಹೋದ ವಿಚಾರ ತಿಳಿಯಿತು. ತುಂಬ ಸಂತೋಷವಾಯಿತು. ನೀನು ಹಂಪಿ ನೋಡಿದ ಬಗ್ಗೆ ತುಂಬ ಚೆನ್ನಾಗಿ ಬರೆದಿರುವೆ. ಹಾಗೆ ನೀನು ಕಳುಹಿಸಿದ ಫೋಟೋಗಳನ್ನು ಮತ್ತು ನೀನು ಬರೆದ ಪತ್ರವನ್ನು ನೋಡಿ ನಿನ್ನ ಅಪ್ಪ ನನಗೆ ಹೇಳಿದರು, ನೋಡು ನಮ್ಮ ಮಗಳು ಎಷ್ಟು ಚೆನ್ನಾಗಿ ಪತ್ರ ಬರೆದಿದ್ದಾಳೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಹೀಗೆ ನೀನು ಪತ್ರ ಬರೆಯುತ್ತಾ ಇರು. ನಿನ್ನ ಬರವಣಿಗೆ ಬಹಳಷ್ಟು ಸುಧಾರಣೆಯಾಗುತ್ತದೆ. ಅದು ನಿನ್ನ ವಾರ್ಷಿಕ ಪರೀಕ್ಷೆಗೆ ಸಹಾಯವೂ ಕೂಡ ಆಗುತ್ತದೆ. ಪರೀಕ್ಷೆ ಸಮೀಪಿಸುತ್ತಾ ಇದೆ. ನಿನ್ನ ಅಧ್ಯಯನದ ಕಡೆಗೆ ಹೆಚ್ಚು ಗಮನವಿರಲಿ. ಹಾಗೂ ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊ. ಜೊತೆಗೆ ಚೆನ್ನಾಗಿ ಊಟ ನಿದ್ರೆ ಮಾಡಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ನಿನ್ನ ಹೆತ್ತವರಿಗೂ ನಿನ್ನ ಶಾಲೆಗೂ ಕೀರ್ತಿಯನ್ನು ಸಂಪಾದಿಸು. ನಮ್ಮ ಶ್ರಮಕ್ಕೆ ಯಾವಾಗಲೂ ತಕ್ಕ ಪ್ರತಿಫಲ ಇದ್ದೇ ಇರುತ್ತದೆ ಎಂಬುದನ್ನು ಮರೆಯಬೇಡ. ಆಗಾಗ ಪತ್ರ ಬರೆಯುತ್ತಿರು. ನನಗೆ ಶುಭವಾಗಲಿ. ಶುಭ ಆಶೀರ್ವಾದದೊಂದಿಗೆ ಇಂತಿ ನಿನ್ನ ಪ್ರೀತಿಯ ಅಮ್ಮ. ಇದು ಒಳವಿಳಾಸ. ಇಂತಿ ನಿನ್ನ ಪ್ರೀತಿಯ ಅಮ್ಮ ಶಾರದಾ S ಬೆಳಗಾಂವ್ಕರ್.
ಬಸವನಗರ 4ನೇ ಅಡ್ಡ ರಸ್ತೆ, ಮೈಸೂರಿನಿಂದ ಅವರು ಹಾಸನಕ್ಕೆ ಬರೆದಿದ್ದಾರೆ. ಇದು ವೈಯಕ್ತಿಕ ಮಾದರಿ ಪತ್ರ 1. ಈ ರೀತಿಯಾಗಿ ನೀವು ಪರೀಕ್ಷೆಯಲ್ಲಿ ಬರಿಬೋದು. ಈ ರೀತಿಯಾಗಿ ನೀವು ಬರೆದಿಟ್ಟುಕೊಂಡ್ರೆ ಅಥವಾ ಬರೆದರೆ ನಿಮಗೆ ಪೂರ್ಣವಾದ ಅಂಕಗಳು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಪುಸ್ತಕದಲ್ಲಿ ಕೇವಲ 1 ಮಾದರಿಯನ್ನು ಕೊಟ್ಟಿದ್ದರು. ನಾನಿಲ್ಲಿ ಇನ್ನೊಂದು ಮಾದರಿಯನ್ನು ಇದಕ್ಕೆ ಜೋಡಿಸಿದ್ದೇನೆ. ಮಾದರಿ ಪತ್ರ 2. ಇಲ್ಲಿ ಮಗಳಿಂದ ತಂದೆಗೆ ಪತ್ರ. ಈಗಾಗಲೇ ತಾಯಿಯಿಂದ ಮಗಳಿಗೆ ಪತ್ರ ನೋಡಿದ್ದೀವಿ. ಈಗ ಮಗಳು ತಂದೆಗೆ ಯಾವ ರೀತಿಯಾಗಿ ಬರಿತಾಳೆ ಅಥವಾ ಯಾವ ರೀತಿಯಾದ ಸಂಬೋಧನೆ ಇಲ್ಲಿ ಬರ್ತದೆ ಅನ್ನೋದನ್ನು ನೋಡೋಣ. ಇಲ್ಲಿಯೂ ಕೂಡ ಹೊರವಿಳಾಸ ಇವರಿಗೆ ಅಂತ ಇದೆ. ಇವರಿಗೆ ಮಗಳು ಇದ್ದಾಕೆ ತನ್ನ ತಂದೆಗೆ ಬರಿತಾ ಇದ್ದಾಳೆ. ಪರಮಶೆಟ್ಟಿ SM ಅಂತಕ್ಕಂಥದ್ದು ಆತನ ಹೆಸರು. ಮಹಾತ್ಮ ಗಾಂಧಿ ನಗರ, ಚೈತನ್ಯ ಬಡಾವಣೆ, 3ನೇ ಅಡ್ಡ ರಸ್ತೆ, ಕೊಡಗು ಅನ್ನುವಂಥ ಈ ಒಂದು ವಿಳಾಸಕ್ಕೆ ಬರಿತಾ ಇದ್ದಾಳೆ. ಇಲ್ಲಿ ಹೊರ ವಿಳಾಸವನ್ನು ನೋಡಿದ್ದೀವಿ. ನಂತರ ದಿನಾಂಕವು ಕೂಡ ಇಲ್ಲಿದೆ. ಸಂಬೋಧನೆ ನೋಡಿ ಹೇಗಿದೆ. ಮಗ ಅಥವಾ ಮಗಳು ತಂದೆಗೆ ಬರಬೇಕಾದ್ರೆ ತೀರ್ಥ ರೂಪದ ತಂದೆಯವರಿಗೆ ಅಂತಾನೆ ಸಂಬೋಧಿಸಬೇಕು. ಇದು ಸಂಬೋಧನೆ. ಇದು ಪತ್ರದ ಒಡಲು ಪ್ರಾರಂಭ ಆಗ್ತದೆ. ಪತ್ರದ ಪ್ರಾರಂಭ ಹೀಗೆ ಆಗ್ತದೆ. ನಿಮ್ಮ ಮಗಳು ಸಾಕ್ಷಿ PM ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನೇ ಹೇಳಬೇಕು. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ. ನೀವೆಲ್ಲರೂ ಅಲ್ಲಿ ಕ್ಷೇಮವಾಗಿದ್ದೀರಿ ಎಂದು ಭಾವಿಸಿದ್ದೇನೆ. ಹಾಗೆಯೇ ನಾನು ಆಸಕ್ತಿಯಿಂದ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಪಾಠ ಹೇಳುವ ಮತ್ತು ಕಲಿಸುವ ರೀತಿ ನನಗೆ ತುಂಬ ಇಷ್ಟವಾಗಿದೆ. ಅಧ್ಯಾಪಕರು ವಿದ್ಯಾರ್ಥಿಗಳೊಂದಿಗೆ ತೋರುವ ಆತ್ಮೀಯತೆ, ಸಂಯಮವು ನನ್ನ ಆತಂಕವನ್ನು ನಿವಾರಿಸಿದೆ. ಶಾಲೆಯಲ್ಲಿ ಉತ್ತಮ ಗ್ರಂಥಾಲಯವಿರುವುದರಿಂದ ಅಭ್ಯಾಸಕ್ಕೆ ಹೆಚ್ಚಿನ ಅನುಕೂಲವಾಗುತ್ತಿದೆ. ನಾನು ಸಂತೋಷವಾಗಿದ್ದೇನೆ. ನನ್ನ ಬಗ್ಗೆ ನೀವ್ಯಾರೂ ಚಿಂತೆ ಮಾಡಬೇಡಿ. ಈಗಾಗಲೇ ಕಿರು ಪರೀಕ್ಷೆಗಳು ಹಾಗೂ ಅರ್ಧವಾರ್ಷಿಕ ಪರೀಕ್ಷೆಗಳು ಮುಗಿದಿದೆ. ಈಗ ನನ್ನದು ವಾರ್ಷಿಕ ಪರೀಕ್ಷೆಯತ್ತ ನನ್ನ ವಿದ್ಯಾಭ್ಯಾಸದ ತಯಾರಿ ನಡೆಯುತ್ತಿದೆ. ಹೋದ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿಶತ ನಾನು 80ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದೇನೆ. ಮುಂಬರುವ ಪರೀಕ್ಷೆಯಲ್ಲಿಯೂ ಕೂಡ ಇದಕ್ಕಿಂತ ಜಾಸ್ತಿ ಅಂಕಗಳನ್ನು ಪಡೆಯಬೇಕೆಂದು ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಡೆಸುತ್ತಿದ್ದೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಪತ್ರ ಬಂದು ಮುಟ್ಟಿದ ಕೂಡಲೇ ಉತ್ತರ ಕಳುಹಿಸುವುದನ್ನು ಮರೆಯಬೇಡಿ. ಪ್ರೀತಿಯ ಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗಳು ಸಾಕ್ಷಿ PM, ಶಾಂತಿನಗರ ಪ್ರೌಢಶಾಲೆ, 5ನೇ ಅಡ್ಡ ರಸ್ತೆ, ಶಿವಮೊಗ್ಗ. ಸ್ಥಳ ಶಿವಮೊಗ್ಗ. ಇಷ್ಟು ಹಂತಗಳನ್ನು, ಮಾದರಿಯ ಪತ್ರಗಳನ್ನು ವಿದ್ಯಾರ್ಥಿಗಳು ನೋಡಿಕೊಂಡಿದ್ದೇ ಆದರೆ ನಿಮಗೆ ಹೆಚ್ಚಿನ ಅಂಕಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಅವಧಿಯಲ್ಲಿ ಉಳಿದ ಪಠ್ಯವನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಇಷ್ಟು ಆಲಿಸಿದ್ದಕ್ಕಾಗಿ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. BGS ಸ್ಪರ್ಧಾ ಅಕಾಡೆಮಿ.